ಆಮೇಲೆ ಕೌಂಟಿಂಗ್ ಮಾಡೋದು 2 ದಿವಸ ಹೋಗ್ತದೆ ರೀ. ಏನೋ ಸದಸ್ಯಕ್ಕಾಗಿ 30 ಕೋಟಿ ಇದ್ದೀವಿ, ಆಗ 3 ದಿವಸ 4 ದಿವಸ 6 ದಿವಸ ಹೋಗ್ತಿತ್ತು. ನಂತರ ಬರ್ತಾ ಹೆಚ್ಚಾಗ್ತಾ ಹೋಯ್ತು. ಈಗೇನೋ ಇವೇನು ಬಂದ್ಮೇಲೆ ಜಲ್ದಿ ಆಗ್ತದೆ, ಅದರಲ್ಲಿ ದೋಷ ಅದಾವು. ಹೌದು, ಇದು ಖರೆ, ಅದು ಸುಳ್ಳೇನಲ್ಲ. ಅದು ಪರ್ಯಾಯ ಬ್ಯಾಲೆಟ್ ಪೇಪರ ಮತ್ತು ಹಿಂದಿನಕ್ಕಿಂತ ಕೆಟ್ಟ ಆಗಿಬಿಡ್ತದೆ ರೀ. ಇವತ್ತು ಹರಿಯಾಣದಾಗ ಏನಾಯ್ತು ನಿಮಗೆ ಗೊತ್ತದ, ಚಂಡೀಗಢ ಚುನಾವಣೆಯಲ್ಲೇ ಇರೋ ಒಂದು 8-10 ಮತಗಳು ಅದನ್ನು ಸಹಿತ ಓಪನ್ ಆಗಿ ತಿದ್ದಿದ್ದಾರೆ. ಅದು ನೀವು ನೋಡಿದಿರ. ಬ್ಯಾಲೆಟ್ ಪೇಪರ್ ಬಂದರೆ ಶುದ್ಧ ಆಗ್ತದೆ, ಪ್ರಾಮಾಣಿಕರಿಗೆ ಸಿಗ್ತದೆ ಅನ್ನೋದು ಎಲ್ಲ ಸುಳ್ಳು. ಇವತ್ತೆಲ್ಲ ಅಪ್ರಾಮಾಣಿಕರು ಆಗಿಬಿಟ್ಟಿದ್ದಾರೆ. ಹಾಗಾಗಿ ಪರಿಹಾರ ಹೇಳಿದಕ್ಕೆ ಅದಕ್ಕಿರೋ ಪರಿಹಾರ ಏನಪ್ಪ, ಇವತ್ತಿನ ಮಾಡರ್ನೈಸೇಷನ್ ಒಳಗೆ EVM ಜೊತೆಗೆ VVPAT ಯಾಕೆ ಕೊಡಿಸ್ಬಾರ್ದು? ಪ್ರತಿಯೊಂದು ಬೂತ್ಗೇನು, ಪ್ರತಿಯೊಂದು EVMಗೆ ನೀವು VVPAT ಕೊಡಿಸ್ಬಾರ್ದು. ಯಾಕೆ? ಅದ್ರ ಮತ ಯಾರು ಹಾಕಿದ್ದೀವಿ, ಏನು ಯಾರು ಹಾಕ್ತಾವೆ ಅವ್ರಿಗೆ ಸಿಗ್ತಾವ, ರೆಕಾರ್ಡ್ ಸಿಗ್ತಾವೆ. ಒಂದು ಹಾಗೆ ಗೊತ್ತಾಗ್ತದೆ ಯಾರು ಹಾಕಿದ್ದೀರಿ ಅಂತೇಳಿ. ಮತ್ತು ಅದು ಕೇಳಿದಾಗ ರೆಕಾರ್ಡ್ ಸಿಗುತ್ತೆ. ರೆಕಾರ್ಡ್ ಯಾಕೆ ಸಿಗೋದು? ನೀವು ಈಗ EVM ಮೇಲೆ ಎಲೆಕ್ಷನ್ ಮಾಡಿದ್ರೆ ಇಷ್ಟ ಮಾಡ್ತಾಯಿದ್ದೀರಿ, ರೆಕಾರ್ಡ್ ಕೇಳ್ತಾರೆ ಕಾಂಗ್ರೆಸ್ ಇದ್ರೆ ಯಾಕೆ ಕೊಡ್ತಾ ಇಲ್ಲ? ಎಲೆಕ್ಷನ್ ಕಮಿಷನ್ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಅಲ್ಲೂ ಇರೋ ಗದ್ದಲಾಗ್ಯದ. ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಡ್ತಾರಲ್ಲ ಎಲೆಕ್ಷನ್ ಕಮಿಷನ್ ಯಾಕೆ? ಅದು ಸ್ವಲ್ಪ ರಗಡೆ ಹೋರಾಟ ನಡೆದು ಏನೋ ಅದು, ಆದರೂ ಇವತ್ತಿಗೂ ಅದು ಪರಿಹಾರ ಆಗ್ತಾಯಿಲ್ಲ. ಅದಕ್ಕೆ ಕೊನೆಗೆ ಬ್ಯಾಲೆಟ್ ಪೇಪರ್ ತಂದ್ರೆ ಶುದ್ಧ ಆಗ್ತದೆ ಅಂತ ಏನೋ ಕಾಂಗ್ರೆಸ್ಸಿಗೆ ವಿಚಾರ ಮಾಡ್ತಾಯಿದ್ರು. ಅದು ಅವ್ರಿಗೆ ತಪ್ಪನ, ಅಲ್ಲಿ ಶುದ್ಧ ಆಗೋದಿಲ್ಲ. ಅಲ್ಲಿ ಮತ್ತು ಶುರು ಆಗೋದಿದೆ. ಹಿಂದೆ ಹಳಿದಿತ್ತು ರೆಕಾರ್ಡ್, ಅದಕ್ಕೆ ಕೆಟ್ಟ ಆಗ್ತದೆ. ಮತ್ತು ಕೌಂಟಿಂಗ್ ಅಂತ ಇಡೀ ಏನು MP ಎಲೆಕ್ಷನ್ ಬರ್ತಂದ್ರೆ 2 ವರ್ಷ ಹೋಗೋದು ಎಲೆಕ್ಷನ್, 6 ತಿಂಗಳ 3 ತಿಂಗಳ ಅದು ಹೊಡೆದು ಅದು ಕರೆಕ್ಟ್ ಆಗ್ತೈತಿ ಪಾರದರ್ಶಕವಾಗಿ. ಹೌದು ರೀ, ಮುಂದುವರೆದ ದೇಶಗಳಲ್ಲೇ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾ ಇದ್ದಾರೆ. ಸರಿ, ಜನಸಂಖ್ಯೆ ಕಡಿಮೆ ಇದೆ ಅವ್ರದ್ದು. ಎಷ್ಟು ಜರ್ಮನ್ ಜನಸಂಖ್ಯೆ ಎಷ್ಟದ, ಇಂಗ್ಲೆಂಡ್ ಜನಸಂಖ್ಯೆ ಎಷ್ಟದ, ಅಮೇರಿಕ ಜನಸಂಖ್ಯೆ ಎಷ್ಟದ.